Hello students, I am Vanaja Tondihad, lecturer in mathematics. ಸೊ ಈ ವಿಡಿಯೋದಲ್ಲಿ ನಾನು PU1 ಮಕ್ಕಳಿಗೆ ಅಂದರೆ ಆಲ್ರೆಡಿ ಹೇಳಿದ್ದೇನೆ ನಾನು ಶನಿವಾರ ದಿನ ನಿಮಗೆ ಬಾಗಲಕೋಟೆ ಡಿಸ್ಟಿಕ್ ಅವರಿಗೆ PU1 ಮತ್ತು PU2 ಇಬ್ಬರಿಗೂ ಮಿಡ್ ಟರ್ಮ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರೋದ್ರಿಂದ ಆಲ್ರೆಡಿ ನಾ PU2 ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಆ್ಯಂಡ್ PU1 ಮಕ್ಕಳಿಗೆ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ನೋಡ್ಕೋಬೋದು ಅನ್ನೋದನ್ನು ಒಂದು ಸಣ್ಣ ವಿಡಿಯೋದಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಮಕ್ಕಳೇ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಬಾಗಲಕೋಟೆ ಡಿಸ್ಟಿಕ್ನವರಿಗೆ ಯಾವ್ಯಾವ ಟಾಪಿಕ್ ಎಲ್ಲ ಎಕ್ಸಾಮ್ಸಿಗಿದೆ ಅಂತ. ಸೆಟ್ಸ್ ಟಾಪಿಕ್ ಇದೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್, ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಲೀನಿಯರ್ ಇನ್ಇಕ್ವಾಲಿಟಿ, ಪರ್ಮ್ಯುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಆ್ಯಂಡ್ ಸ್ಟ್ರೇಟ್ ಲೈನ್ಸ್. ಓಕೆ, ಆ್ಯಕ್ಚುಲಿ 8 ಟಾಪಿಕ್ಸ್ ಇದೆ ನಿಮಗೆ, ಸ್ಟ್ರೇಟ್ ಲೈನ್ಸ್ ಒಂದಿದೆ. ಓಕೆ, ಸೊ ಇಲ್ಲಿ ನೋಡಿ ಮಕ್ಕಳೇ, ನಾನು ನಿಮಗೆ ಟಾಪಿಕ್ ವೈಸ್ ಹೇಳ್ಕೊತಾ ಹೋಗ್ತೀನಿ. ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ನಾನು ನಿಮಗೆ ಫಸ್ಟ್ ಪಾರ್ಟ್ ಇ ಇಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಪಾರ್ಟ್ ಇ ಅಂದರೆ ನಿಮಗೆ ಗೊತ್ತಿದೆ 10 ಮಾರ್ಕ್ಸ್ ಕ್ವಶನ್ ಬರುತ್ತೆ. 10 ಮಾರ್ಕ್ಸಲ್ಲಿ 2 ಕ್ವಶನ್ ಸ್ಪ್ಲಿಟ್ ಆಗ್ತವೆ, 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್. ಸೊ ಅಲ್ಲಿ ಟ್ರಿಗ್ನೋಮೆಟ್ರಿ 6 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ ಆ್ಯಂಡ್ ಸ್ಟ್ರೇಟ್ ಲೈನ್ಸ್ ಇಂದ 2 ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಓಕೆ, ಸೊ ಇವಾಗ ನಾನು 6 ಮಾರ್ಕ್ಸ್ ಕ್ವಶನ್ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ ಮಕ್ಕಳೇ. ಸೊ 6 ಮಾರ್ಕ್ಸ್ ಮಕ್ಕಳೇ, ಇಲ್ಲಿ ನೋಡಿ, ಟ್ರಿಗ್ನೋಮೆಟ್ರಿಯಿಂದ ಥೇರಮ್ ನಿಮ್ಗೆ ಗೊತ್ತಿದೆ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಈ ಥೇರಮ್ ಅಂತೂ ಫಿಕ್ಸ್ ಕೇಳ್ತಾರೆ ಮಕ್ಕಳೇ ಇದನ್ನ 6 ಮಾರ್ಕ್ಸಿಗೆ. ಅಂದರೆ ಈ ಥೇರಮ್ ಪ್ರೂವ್ ಮಾಡಲಿಕ್ಕೆ 5 ಮಾರ್ಕ್ಸು ಪ್ಲಸ್ 1 ಮಾರ್ಕ್ಸು ಈ ಥೇರಮ್ ರಿಲೇಟೆಡ್ ಸಮ್ ಸಾಲ್ವ್ ಮಾಡ್ಲಿಕ್ಕೆ ಕೇಳ್ತಾರೆ ನಿಮಗೆ. ಲೈಕ್ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 2x or find cos of x minus y, or find the value of cos 75 degree. ಈ ತರದ ಸಮ್ಸ್ ಎಲ್ಲ ನಿಮಗೆ ಕೇಳ್ತಾರೆ ಪ್ಲಸ್ 1. ಓಕೆ, ಸೊ ನೆಕ್ಸ್ಟ್ ಮಕ್ಕಳೇ, ನೀವು 6 ಮಾರ್ಕ್ಸ್ ಇಂದು ಒಂದು 49A ಅಲ್ಲಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬಂದರೆ 50A ಅಲ್ಲಿ ಎಕ್ಸಸೈಸ್ 3.3 ಇದೆ ಅಲ್ಲ ಮಕ್ಕಳೇ, ಇದರಲ್ಲಿ ಸಮ್ ನಂಬರ್ 21 ಇಂದ 25 ಇದನ್ನು ಪ್ರಿಪೇರ್ ಆಗಿ, ಆ್ಯಂಡ್ ಪೇಜ್ ನಂಬರ್ 72 ಅಲ್ಲಿ ಎಕ್ಸಾಂಪಲ್ ನಂಬರ್ 17 ಇದು ಪ್ರಿಪೇರ್ ಆಗಿ, ಮತ್ತು ಮಿಸಲೇನಿಯಸ್ ಪೇಜ್ ನಂಬರ್ 79 ಇಂದ ಎಕ್ಸಾಂಪಲ್ ನಂಬರ್ 26, ಎಕ್ಸಾಂಪಲ್ ನಂಬರ್ 28, ಎಕ್ಸಾಂಪಲ್ ನಂಬರ್ 29. ಇದು ಆಕ್ಚುಲಿ ಎಕ್ಸಾಂಪಲ್ ನಂಬರ್ 28 3 ಮಾರ್ಕ್ಸಿಗೆ ಕೇಳ್ಬೋದು. ಆ್ಯಂಡ್ ಮಿಸಲೇನಿಯಸ್ ಎಕ್ಸಸೈಸ್ ಇಂದ ಸಮ್ ನಂಬರ್ 3, 4, 6 ಮತ್ತು 7 ಇವನ್ನ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ, ಪೇಜ್ ನಂಬರ್ 81. ಓಕೆ, ಆ್ಯಂಡ್ ಅದರ ಜೊತೆಗೆ ಈ ಮಿಸಲೇನಿಯಸ್ ಎಕ್ಸಸೈಸ್ ಇಂದ ಟ್ರಿಗ್ನೋಮೆಟ್ರಿ ಮಿಸಲೇನಿಯಸ್ ಎಕ್ಸಸೈಸ್ ಇಂದ ಸಮ್ ನಂಬರ್ 8, 9, 10 ಇವನ್ನ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಸೊ ಮಕ್ಕಳೇ ನೋಡಿ, ಈ ಅಷ್ಟು ಸಮ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಆದ್ರೆ ಇಲ್ಲಿ 5 ಮಾರ್ಕ್ಸಿನ ಕ್ವಶನ್ ಮತ್ತೆ 6 ಮಾರ್ಕ್ಸಿನ ಕ್ವಶನ್ ಎರಡು ನಿಮಗೆ ಹೇಳ್ಬಿಟ್ಟೆ ನಾ ಇಲ್ಲಿ. ಓಕೆ, 5 ಮಾರ್ಕ್ಸ್ ಕ್ವಶನ್ ಮತ್ತೆ 6 ಮಾರ್ಕ್ಸ್ ಕ್ವಶನ್ ಎರಡು ನೀವು ಇಲ್ಲಿ ಟಚ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಮಕ್ಕಳೇ 4 ಮಾರ್ಕ್ಸಿನ ಕ್ವಶನ್ ಸ್ಟ್ರೇಟ್ ಲೈನ್ಸ್ ಇಂದ ಎಕ್ಸಸೈಸ್ 10.3 ಇಂದ ಎಕ್ಸಾಂಪಲ್ ನಂಬರ್ 16, 18 ಇವೆರಡು ಪ್ರಿಪೇರ್ ಆಗಿ, ಆ್ಯಂಡ್ ಆಲ್ಸೋ ಇದ್ರ ಜೊತೆಗೆ ದ ಡೆರಿವೇಶನ್ ಇದೆ ಅಲ್ಲ ಸ್ಟ್ರೇಟ್ ಲೈನ್ ಅಲ್ಲಿ, ಡಿರೈವ್ ದ ಫಾರ್ಮುಲಾ ಫಾರ್ ಆಂಗಲ್ ಬಿಟ್ವೀನ್ ದ 2 ಲೈನ್ಸ್ ವಿತ್ ಸ್ಲೋಪ್ಸ್ M1 and M2. ಓಕೆ, ಇದು ಫಾರ್ಮುಲಾ ಏನು ಬರುತ್ತೆ ಅಂದರೆ tan θ = mod of M2 minus M1 by 1 plus M1 into M2. Okay, or you can write M1 minus M2 is also correct. Okay, so ಈ ಫಾರ್ಮುಲಾನ ಪ್ರಿಪೇರ್ ಆಗಿ, ಇದು ನಾ ಹೇಳ್ತಿರೋದು ಮಕ್ಕಳೇ 4 ಮಾರ್ಕ್ಸ್ ಆರ್ 5 ಮಾರ್ಕ್ಸ್ ಇವೆಲ್ಲ ಸ್ಟ್ರೇಟ್ ಲೈನ್ ಅದು ನಾ ಹೇಳಿದ್ದೆಲ್ಲ ಕರೆಕ್ಟಾಗಿ ಪ್ರಿಪೇರ್ ಆಗಿ 4 ಮಾರ್ಕ್ಸ್ 5 ಮಾರ್ಕ್ಸ್ ಎರಡು ಟಚ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಡಿರೈವ್ ದ ಇಕ್ವೇಶನ್ ಆಫ್ ಎ ಲೈನ್ ಇನ್ ಇಂಟರ್ಸೆಪ್ಟ್ ಫಾರ್ಮ್ ಅಂಡ್ ಹೆನ್ಸ್ ಫೈಂಡ್ ದ ಇಕ್ವೇಶನ್ ಆಫ್ ಲೈನ್ ವಿಚ್ ಮೇಕ್ಸ್ ದ ಇಂಟರ್ಸೆಪ್ಟ್ -3 and 2 ಆನ್ ದ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ. ಈ ತರ ಕ್ವಶನ್ ಅನ್ನು ಕೇಳುವಂತ ಚಾನ್ಸಸ್ ಇದೆ. ಓಕೆ, ನಾ ಹೇಳ್ತಿರೋದಿಲ್ಲಿ ಸ್ಟ್ರೇಟ್ ಲೈನ್ಸ್ ಇಂದ 5 ಮಾರ್ಕ್ಸು 4 ಮಾರ್ಕ್ಸು ಎರಡು ಕವರ್ ಮಾಡ್ತಾ ಇದ್ದೀನಿ. ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ ನೋಡಿ, ಡಿರೈವ್ ದ ಇಕ್ವೇಶನ್ ಆಫ್ ಎ ಲೈನ್ ಇನ್ ದಿ ನಾರ್ಮಲ್ ಫಾರ್ಮ್. ಇದು ಕೇಳ್ಬೋದು, ಎಕ್ಸ್ ಕಾಸ್ ಒಮೆಗಾ ಪ್ಲಸ್ ವೈ ಸೈನ್ ಒಮೆಗಾ = P. ಓಕೆ, ಆರ್ ಇದನ್ನ ಸಮ್ ಟೈಮ್ಸು ಎಕ್ಸ್ ಕಾಸ್ ಅಲ್ಫಾ ಪ್ಲಸ್ ವೈ ಸೈನ್ ಅಲ್ಫಾ = P. ಓಕೆ, ಇದನ್ನ 4 ಮಾರ್ಕ್ಸಿಗೂ ಕೇಳ್ಬೋದು, ಇಲ್ಲ 5 ಮಾರ್ಕ್ಸಿಗೂ ಕೇಳ್ಬಹುದು. ಆರ್ ಇನ್ನೊಂದಿದೆ ಅಲ್ಲ, ಡಿರೈವ್ ದ ಇಕ್ವೇಶನ್ ಆಫ್ ಎ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದಿ ಲೈನ್ D = mod of ax1 plus by1 plus c divided by root of a square plus b square. ಓಕೆ, ನಾ ಇಲ್ಲಿ ಕೊಟ್ಟಿರುವಂತ ಡೆರಿವೇಶನ್ಸ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ 1 ಅಥವಾ 2 5 ಮಾರ್ಕ್ಸ್ ಇಲ್ಲ 4 ಮಾರ್ಕ್ಸಿಗೆ ಕಂಪಲ್ಸರಿ ಬರುತ್ತೆ ಮಕ್ಕಳೇ. ಅಂಡ್ ಇದರ ಜೊತೆಗೆ ಇದು ಸ್ಟ್ರೇಟ್ ಲೈನ್ಸ್ ಆಲ್ಮೋಸ್ಟ್ ಎಲ್ಲ ಡೆರಿವೇಶನ್ಸ್ ಬರ್ದಿದ್ದೀನಿ ನಾನು. ಇದರ ಜೊತೆಗೆ 2 ಪಾಯಿಂಟ್ ಫಾರ್ಮ್ ಇರ್ಬೋದು, ಇಲ್ಲ ಇಂಟರ್ಸೆಪ್ಟ್ ಫಾರ್ಮ್ ಇರ್ಬೋದು, y = mx plus c ಇರ್ಬೋದು. ಸೊ ಇವೆಲ್ಲಾನು ನೀವು ಪ್ರೂವ್ ಮಾಡೋದು ಕಲ್ಕೊಂಡ್ಬಿಟ್ರೆ ಸ್ಟ್ರೇಟ್ ಲೈನ್ಸ್ ನ ಮ್ಯಾಕ್ಸಿಮಮ್ ಕ್ವಶನ್ಸ್ ಸ್ಟ್ರೇಟ್ ಲೈನ್ಸ್ ಇಂದ ಬರುವಂತ ಚಾನ್ಸಸ್ ಇದೆ. ಓಕೆ, ಸೊ ಇವಾಗ 5 ಮಾರ್ಕ್ಸ್ ಕ್ವಶನ್ಗೆ ಕಾನ್ಸಂಟ್ರೇಷನ್ ಮಾಡ್ತೀನಿ ಮಕ್ಕಳೇ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ ನೋಡಿ,
ಇವಷ್ಟನ್ನು ನೀವು ಪ್ರಿಪೇರ್ ಆಗಿಬಿಟ್ರೆ 5 ಮಾರ್ಕ್ಸ್ ಇಂದು 1 or 2 ಕ್ವಶನ್ಸ್ ನಿಮ್ಗೆ ಇಲ್ಲಿ ಫಿಕ್ಸ್ ಬರುತ್ತೆ. ಸೊ ಕ್ವಶನ್ ಹೆಂಗೆ ಕೇಳ್ಬೋದು, ಡಿಫೈನ್ ಐಡೆಂಟಿಟಿ ಫಂಕ್ಷನ್, find its domain and range and also write the graph of the identity. Similarly, define constant function, write its domain, range and graph. Define modulus function, write its domain, range and graph. Define signum function, write its domain, range and graph. Define greatest integer function, write its domain, range and graph. Okay, or define polynomial function, write the domain of x square, write its range and also write the graph of x square. Or they may ask, define polynomial function, write the graph of x cube, write its domain and range. Or they may ask, define rational function, write the domain and range of the function 1 by x which is a rational function and also write its graph. Okay, so ಇಷ್ಟೆಲ್ಲನೂ ಪ್ರಿಪೇರ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಇಂದ 1 ಅಥವಾ 2 ಕ್ವಶನ್ ಫಿಕ್ಸ್ ಬರುತ್ತೆ ಮಕ್ಕಳೇ ಇಲ್ಲಿ. ಅಂಡ್ ಆಲ್ರೆಡಿ ನಿಮಗೆ ಟ್ರಿಗ್ನೋಮೆಟ್ರಿ ಎಲ್ಲ ಹೇಳಿದೆ ನಾನು, ಅವಷ್ಟು ಪ್ರಿಪೇರ್ ಮಾಡಿದ್ರೆ 6 ಮಾರ್ಕ್ಸ್ 5 ಮಾರ್ಕ್ಸ್ ಎರಡು ಟಚ್ ಆಗುತ್ತೆ. ಅಂಡ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಇಂದ ಎಕ್ಸರ್ಸೈಸ್ 4.1 ಈ 4.1 ಅನ್ನ ಫುಲ್ ಪ್ರಿಪೇರ್ ಆಗಿಬಿಟ್ರೆ ಮಕ್ಕಳೇ 1 or 2 ಕ್ವಶನ್ಸ್ ಫಿಕ್ಸ್ ಬರುತ್ತೆ. ಅಂಡ್ ಲೀನಿಯರ್ ಇನ್ಇಕ್ವಾಲಿಟಿ ಇಲ್ಲಿ ಎಕ್ಸರ್ಸೈಸ್ 6.3 ಗ್ರಾಫ್ ಡ್ರಾ ಮಾಡೋದಿದೆ ಅಲ್ಲ, ಸೊ ಈ ಎಕ್ಸರ್ಸೈಸ್ ಅನ್ನ ಫುಲ್ ಪ್ರಿಪೇರ್ ಆಗಿಬಿಟ್ರೆ 1 or 2 ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಅಂಡ್ ಆಲ್ಸೋ ಪರ್ಮ್ಯೂಟೇಷನ್ಸ್ ಅಂಡ್ ಕಾಂಬಿನೇಷನ್ ಇಂದ ಸಮ್ಸು ಪೇಜ್ ನಂಬರು 146 ಇಂದ ಎಕ್ಸಾಂಪಲ್ ನಂಬರ್ 14 ಡಾಟರ್ ಅಂತ ಇದೆ ನೋಡಿ ಎಕ್ಸಾಂಪಲ್, ಅದನ್ನ ನೋಡ್ಕೊಳ್ಳಿ. ಅಂಡ್ ಪೇಜ್ ನಂಬರ್ 147 ಇಂದ ಎಕ್ಸಾಂಪಲ್ ನಂಬರ್ 16 ಇಂಡಿಪೆಂಡೆನ್ಸ್ ಇದೆ, ಅದನ್ನ ನೋಡ್ಕೊಳ್ಳಿ. ಅಂಡ್ ಎಕ್ಸರ್ಸೈಸ್ 7.3 ಇಂದ ಸಮ್ ನಂಬರ್ 9 ಮಂಡೇ, ಸಮ್ ನಂಬರ್ 10 ಪರ್ಮ್ಯೂಟೇಷನ್ಸ್. ಸೊ ಈ ತರದ ಸಮ್ಸ್ ಇದೆವಲ್ಲ ಇವೆಲ್ಲ ಪರ್ಮ್ಯೂಟೇಷನ್ಸ್ ಇಂದ ನೋಡ್ಕೊಳ್ಳಿ. ಅಂಡ್ ಕಾಂಬಿನೇಷನ್ ಇಂದ they may ask prove that NCR plus NCR minus 1 is equal to N plus 1 CR. ಸೊ ಇದು 3 ಮಾರ್ಕ್ಸಿಗೆ ಬರ್ಬೋದು, ಇಲ್ಲ 5 ಮಾರ್ಕ್ಸಿಗೆ ಬರ್ಬೋದು. ಸೊ ಪ್ರಿಪೇರ್ ಆಗೋದ್ರಿಂದ ಏನು ಲಾಸ್ ಇಲ್ಲ, ನಾವು 3 ಮಾರ್ಕ್ಸಿಗಾದ್ರೂ ಬರಿಬೋದು, 5 ಮಾರ್ಕ್ಸಿಗಾದ್ರೂ ಬರಿಬೋದು. ಸೊ ಪೇಜ್ ನಂಬರ್ 152 ಇಂದ ಎಕ್ಸಾಂಪಲ್ ನಂಬರ್ 19, ಪೇಜ್ ನಂಬರ್ 154 ಇಂದ ಎಕ್ಸಾಂಪಲ್ ನಂಬರ್ 21 ಅಂಡ್ ಮಿಸಲೇನಿಯಸ್ ಇದೆಯಲ್ಲ ಪರ್ಮ್ಯೂಟೇಷನ್ ಕಾಂಬಿನೇಷನ್ ಇಂದ ಅಲ್ಲಿ ಸಮ್ ನಂಬರ್ 7 ಅನ್ನ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಪರ್ಮ್ಯೂಟೇಷನ್ ಕಾಂಬಿನೇಷನ್ ಇಂದ 1 or 2 ಸಮ್ಸ್ ಅನ್ನ ಕೇಳಬಹುದು ಮಕ್ಕಳೇ. ಸೊ ಆಕ್ಚುಲಿ ನಿಮಗೆ 5 ಮಾರ್ಕ್ಸ್ ಇಂದು 10 ಕ್ವಶನ್ಸ್ ಇರುತ್ತೆ, ನೀವು ಅದರಲ್ಲಿ ಎನಿ 6 ಅನ್ನ ಬರಿಬೇಕು. ಅಂಡ್ ಸ್ಟ್ರೇಟ್ ಲೈನ್ಸ್ ಅಲ್ಲಿ ಆಲ್ ಪ್ರೂಫ್ಸ್ ಅಂತ ಹೇಳಿದೆ ನಾನು ನಿಮಗೆ, ಆಲ್ ದ ಡೆರಿವೇಶನ್ಸ್. ಓಕೆ, ಆಲ್ ದ ಡೆರಿವೇಶನ್ಸ್ ಯು ಶುಡ್ ಡೂ ಹಿಯರ್. ಸೊ ಇಲ್ಲಿ ಎಲ್ಲ ಡೆರಿವೇಶನ್ಸ್ ನ ಮಾಡಿದ್ರೆ ನೀವು 5 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಎರಡು ಕಡೆ ಟಚ್ ಆಗುತ್ತೆ. ಓಕೆ, ಸೊ ಮಕ್ಕಳೇ ಇಲ್ಲಿ ನೋಡಿ, ನಾ ಟೋಟಲ್ ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಟ್ರಿಗ್ನಾಮೆಟ್ರಿಯಿಂದ 1 5 ಮಾರ್ಕ್ಸ್ ಕ್ವಶನ್, ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಇಂದ 1 5 ಮಾರ್ಕ್ಸ್ ಕ್ವಶನ್, ಲೀನಿಯರ್ ಇನ್ಇಕ್ವಾಲಿಟಿ ಇಂದ 1 5 ಮಾರ್ಕ್ಸ್ ಕ್ವಶನ್, ಪರ್ಮ್ಯೂಟೇಷನ್ ಅಂಡ್ ಕಾಂಬಿನೇಷನ್ ಇಂದ 1 5 ಮಾರ್ಕ್ಸ್ ಕ್ವಶನ್ ಅಂಡ್ ಸ್ಟ್ರೇಟ್ ಲೈನ್ ಇಂದ 1 5 ಮಾರ್ಕ್ಸ್ ಕ್ವಶನ್. ಇವೆಲ್ಲ 6 ಆಗ್ಬಿಡ್ತು ಮಕ್ಕಳೇ. ಇನ್ನು 4 ಉಳಿತಾವಲ್ಲ, ಅವ್ರು ಎಲ್ಲಿಂದ ಕೇಳ್ಬೋದು, ಅವರು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ 1 ಅಥವಾ 2 ಕೇಳ್ಬೋದು, ಟ್ರಿಗ್ನಾಮೆಟ್ರಿ ಇಂದ 2 ಕೇಳ್ಬೋದು, ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಇಂದ 2 ಕೇಳ್ಬೋದು, ಲೀನಿಯರ್ ಇನ್ಇಕ್ವಾಲಿಟಿ ಇಂದ 2 ಕೇಳ್ಬೋದು. ಸೊ ನಾ ಇಲ್ಲಿ ನಿಮ್ಗೆ ಕೊಟ್ಟಿದ್ದಂತ ಲಿಸ್ಟ್ ಅನ್ನ ಕರೆಕ್ಟ್ ಆಗಿ ಪ್ರಿಪೇರ್ ಆಗ್ಬಿಡ್ರಿ. ನೀವು 10 ಕ್ವಶನ್ಸ್ ಬರುತ್ತೆ, 10 ಕ್ವಶನ್ಸ್ ಬಂದ್ರೆ ನೀವು ಬರಿಬೇಕಾಗಿದ್ದು ಓನ್ಲಿ 6. ಓಕೆ, 6 ಅಷ್ಟು ಬರೀರಿ. ಸೊ ಇವಾಗ ನಾನು ನಿಮ್ಗೆ ಪಾರ್ಟ್ ಇ ಮತ್ತೆ ಪಾರ್ಟ್ ಡಿ, ಓಕೆ, ಪಾರ್ಟ್ ಇ ಮತ್ತೆ ಪಾರ್ಟ್ ಡಿ ಎರಡನ್ನು ಕರೆಕ್ಟ್ ಆಗಿ ಹೇಳಿದೆ ಮಕ್ಕಳೇ. ಅಂದ್ರೆ ನಿಮ್ಗೆ 10 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್, 6 + 4 10 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಇಂದು ಎಲ್ಲ ಕರೆಕ್ಟ್ ಆಗಿ ಮುಗೀತು ಮಕ್ಕಳೇ ಇಲ್ಲಿ. ಓಕೆ, ಸೊ ಇವಾಗ 3 ಮಾರ್ಕ್ಸ್ ಇಂದು ನೋಡ್ಕೊತಾ ಹೋಗೋಣ. ಸೆಟ್ಸ್ ಟಾಪಿಕ್ ಮಕ್ಕಳೇ ಸಿಂಪಲ್ ಆಗಿದೆ, ಇದನ್ನ ನೀವು ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿಬಿಟ್ರೆ ನೋಡ್ರಿ ಇಲ್ಲಿ 1 ಮಾರ್ಕ್ಸ್ ಇಂದು 1 or 2 ಕ್ವಶನ್ಸ್ ಬರ್ಬೋದು. ಆಮೇಲೆ 2 ಮಾರ್ಕ್ಸ್ ಇಂದು 2 ಕ್ವಶನ್, 3 ಮಾರ್ಕ್ಸ್ ಇಂದು 1 or 2, ಟೋಟಲಿ 3 ಮಾರ್ಕ್ಸ್ ಇಂದ 2 ಬಂದ್ರೆ 6 + 4 10 10 + 2 12 ಮಾರ್ಕ್ಸ್ ಬರ್ಬೋದು ಮಿಡ್ ಟರ್ಮಿಗೆ. ಎನ್ಯುವಲ್ ಎಕ್ಸಾಮಿಗೆ ಅಂತೂ 8 ಮಾರ್ಕ್ಸ್ ಅಷ್ಟೇ ವೇಟೇಜ್ ಇರೋದು. ನಾ ಇಲ್ಲಿ ಬರ್ದಿದ್ದೆಲ್ಲ ಎನ್ಯುವಲ್ ಎಕ್ಸಾಮ್ ವೇಟೇಜಸ್, ಬಟ್ ಮಿಡ್ ಟರ್ಮಿಗೆ ಸ್ವಲ್ಪ ಜಾಸ್ತಿ ಬರುತ್ತೆ. ಅಂದ್ರೆ ಇಲ್ಲಿ 12 ಕ್ವಶನ್ಸ್, 12 ಇಂದ 16 ಮಾರ್ಕ್ಸ್ ವೇಟೇಜ್ ಬರ್ಬೋದು. ಸೆಟ್ ಟಾಪಿಕ್ ನ ನೀವು ಎಲ್ಲ ಎಕ್ಸರ್ಸೈಸ್ ಪ್ರಿಪೇರ್ ಆಗಿಬಿಟ್ರೆ ಈಸಿಲಿ ನಿಮಗೆ 12 ಕ್ವಶನ್ಸ್ 12 ಮಾರ್ಕ್ಸ್ ಅಂತೂ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಇಲ್ಲಿ 3 ಮಾರ್ಕ್ಸಿಗೆ ಎಕ್ಸರ್ಸೈಸ್ 1.6 ಇಂದ ಸಮ್ಸ್ ನೋಡ್ಕೋರಿ. ಇಲ್ಲ A ಯೂನಿಯನ್ B ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು A ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ B ಕಾಂಪ್ಲಿಮೆಂಟ್. ಓಕೆ, ಇಂಥ ಸಮ್ಸ್ ಅನ್ನ ನೋಡ್ಕೊಳ್ಳಿ. ಓಕೆ, ಇದು 3 ಮಾರ್ಕ್ಸಿಗೆ. ಅಂಡ್ 2 ಮಾರ್ಕ್ಸಿಗೆ ಸಿಂಪಲ್ ಬರುತ್ತೆ, A ಯೂನಿಯನ್ B, ಫೈಂಡ್ A ಯೂನಿಯನ್ B, ಫೈಂಡ್ A ಇಂಟರ್ಸೆಕ್ಷನ್ B, A - B, B - A. ಇವೆಲ್ಲ ಎಕ್ಸರ್ಸೈಸ್ ಮಾಡಿಬಿಡಿ ಮಕ್ಕಳು, ಈಸಿ ಇದಾವೆ.
ಸೊ ಇಷ್ಟು ಮಾಡಿದರೆ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು ಆ್ಯಕ್ಚುಲಿ ಎನ್ಯುವಲ್ ಎಕ್ಸಾಮಿಗೆ 11 ಮಾರ್ಕ್ಸ್ ವೇಟೇಜ್ ಇದೆ, ಇದಕ್ಕಿಂತ ಜಾಸ್ತಿ ಬರುತ್ತೆ. ಓಕೆ, ಮಿಡ್ ಟರ್ಮಿಗೆ. ಸೊ ಇಲ್ಲಿ ನಾನು ನಿಮ್ಗೆ ಹೇಳಿದೆ ಮಕ್ಕಳೇ, 5 ಮಾರ್ಕ್ಸ್ ಅಂತೂ ಆಲ್ರೆಡಿ ಹೇಳಿದೆ, 1 or 2 ಕ್ವಶನ್ಸ್ ಬರ್ಬೋದು. 3 ಮಾರ್ಕ್ಸ್ 1 or 2 ಕ್ವಶನ್ಸ್ ಬರ್ಬೋದು. ಓಕೆ, ಇಲ್ಲಿ ಇರೋದೇ 3 ಎಕ್ಸಸೈಸ್ ಇದೆ ಮಕ್ಕಳೇ, 2.1 to 2.3 ಮೂರೇ ಇರೋದು. ಇವು ಮೂರನ್ನು ಪ್ರಿಪೇರ್ ಆಗಿಬಿಟ್ರೆ ಇಲ್ಲಿ ಎಲ್ಲ 11 ಮಾರ್ಕ್ ವೇಟೇಜ್ ಅಂದರೆ ನಿಮಗೆ 15 to 18 ಮಾರ್ಕ್ಸ್ ವೇಟೇಜ್ ಬರ್ಬೋದು ಈ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ. ಸೊ ಇವಷ್ಟು ಪ್ರಿಪೇರ್ ಆದ್ರೆ ಆರಾಮ್ಸೆ ನೋಡ್ರಿ, ಇವೆರಡು ಈಸಿ ಟಾಪಿಕ್, ಸೆಟ್ಸ್ ಮತ್ತೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಓಕೆ, ಸೊ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಯಿಂದ ಆನ್ಯುವಲ್ ಎಕ್ಸಾಮಿಗೆ 19 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಮಿನಿಮಮ್ ಒಂದು 30 ವರ್ಗೂ ಬರ್ಬೋದು ಮಿಡ್ ಟರ್ಮ್ ಎಕ್ಸಾಮಿಗೆ ವೇಟೇಜ್. ಓಕೆ, ಸೊ ಇಲ್ಲಿ ನಾನು ನಿಮ್ಗೆ ಹೇಳಿದೆ 5 ಮಾರ್ಕ್ಸಿಗೆ 1 or 2 ಹೇಳ್ತಾರೆ, 6 ಮಾರ್ಕ್ಸಿಗೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಅಂಡ್ ಆಮೇಲೆ 3 ಮಾರ್ಕ್ಸಿಂದು 1 or 3 ಕ್ವಶನ್ಸ್ ಕೇಳ್ಬೋದು ಮಕ್ಕಳೇ. ಅಂಡ್ 3.4 ಇಂದ ಬರುತ್ತೆ ಸಮ್ಮು. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆರ್ ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂತ ಸಮ್ ಬರುತ್ತೆ. ಆರ್ ಪ್ರೂಫ್ಸ್ ಇದಾವಲ್ಲ, ಪ್ರೂವ್ ದ್ಯಾಟ್ tan 2x ಫಾರ್ಮುಲಾ ಕೇಳ್ಬೋದು, sin 2x ಫಾರ್ಮುಲಾ ಪ್ರೂವ್ ಮಾಡ್ಲಿಕ್ಕೆ ಕೇಳ್ಬೋದು. ಎಷ್ಟು ತಗೊಂಡ ಪ್ರೂಫ್ಸ್ ಇದೆ ನಮ್ಮ ಟ್ರಿಗ್ನೋಮೆಟ್ರಿನಲ್ಲಿ ಅವಷ್ಟು ಕೇಳ್ಬೋದು ಇಲ್ಲಿ. ಅಂಡ್ 2 ಮಾರ್ಕ್ಸಿಗೂ ಈಸಿ ಇರ್ತವೆ ಸಮ್ಸು. ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 1405 ಇಂಥ ಸಮ್ಸ್ ಎಲ್ಲ ಕೇಳುವಂತ ಚಾನ್ಸಸ್ ಇರುತ್ತೆ 2 ಮಾರ್ಕ್ಸಿಗೆ. 1 ಮಾರ್ಕ್ಸಿಗೆ ಅಂತ ಕನ್ವರ್ಟ್ ದ ಆಂಗಲ್ ಫ್ರಮ್ ರೇಡಿಯನ್ ಟು ಡಿಗ್ರಿ, ಇಲ್ಲ ಡಿಗ್ರಿ ಟು ರೇಡಿಯನ್, ಈ ತರ ಸಮ್ಸ್ ಕೇಳ್ಬೋದು. ಓಕೆ, ಅಂಡ್ ಇಲ್ಲಿನೂ ಮಕ್ಕಳೇ ನೋಡಿ 3.1 ಇಂದ 3.4 ಎಕ್ಸಸೈಸ್ ಇದೆ. ಇಲ್ಲಿನೂ 3.1 to 3.4 ಇವು 4 ಎಕ್ಸಸೈಸ್ ಅನ್ನ ಮಾಡ್ಕೊಂಡ್ರೆ ಈಸಿಲಿ ನಿಮಗೆ 30 ಮಾರ್ಕ್ಸ್ ವೇಟೇಜ್ ಬರುತ್ತೆ ಟ್ರಿಗ್ನೋಮೆಟ್ರಿಯಿಂದ. ಓಕೆ, ಅಂಡ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಮಕ್ಕಳೇ ನೋಡಿ ಒಂದೇ ಎಕ್ಸಸೈಸ್ ಇದೆ. ಓಕೆ, ಇದನ್ನಷ್ಟು ಪ್ರಿಪೇರ್ ಆಗಿಬಿಟ್ರೆ 1 ಕ್ವಶನ್ ಇಲ್ಲ 2 ಕ್ವಶನ್ 5 ಮಾರ್ಕ್ಸಿಗೆ ಬರುತ್ತೆ. ಅಂದ್ರೆ ನಿಮಗೆ 2 ಕ್ವಶನ್ ಬಂದ್ಬಿಟ್ರೆ 10 ಮಾರ್ಕ್ಸ್ ಬರುತ್ತೆ. 1 ಕ್ವಶನ್ ಬಂದ್ರಂತೂ 5 ಮಾರ್ಕ್ಸ್, 1 ಕ್ವಶನ್ ಬಂದೇ ಬರುತ್ತೆ 5 ಮಾರ್ಕ್ಸಿಗೆ. ಓಕೆ, ಸೊ ಕಾಂಪ್ಲೆಕ್ಸ್ ನಂಬರ್ಸು ಆನ್ಯುವಲ್ ಎಕ್ಸಾಮಿಗೆ 9 ಮಾರ್ಕ್ಸ್ ಇದೆ ವೇಟೇಜ್. ಬಟ್ ನಮ್ದು ಇವಾಗ ಮಿಡ್ ಟರ್ಮ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ, 15 ಮಾರ್ಕ್ಸ್ ಮಟ್ಟ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ 3 ಮಾರ್ಕ್ಸಿಗೆ ಮಕ್ಕಳೇ 2 ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ಇಲ್ಲಿ ಎಕ್ಸಸೈಸ್ 5.3 ಇಂದ ಕೇಳಬಹುದು ಸಮ್. ಒಂದು ಸಾಲ್ವ್ ದ ಈಕ್ವೇಶನ್ ಅಂತ ಬರುತ್ತೆ. ಓಕೆ, ಆರ್ 1 ಕ್ವಶನ್ ದೇ ಮೇ ಆಸ್ಕ್ ಫ್ರಮ್ 5.2 ಕನ್ವರ್ಟ್ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಟು ಫೋಲಾರ್ ಫಾರ್ಮ್ ಅಂತ ಸಮ್ಸ್ ಕೇಳ್ಬೋದು. 2 ಮಾರ್ಕ್ಸಿಗೆ 1 ಅಥವಾ 2 ಬರ್ಬೋದು. ಅವ್ರು ಏನ್ ಕೇಳ್ಬೋದು ಅಂದ್ರೆ ಫೈಂಡ್ ದ ಆರ್ಗ್ಯುಮೆಂಟ್ ಅಂಡ್ ಮಾಡ್ಯುಲಸ್ ಆಫ್ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಕೇಳ್ಬೋದು. ಅಂಡ್ 1 ಮಾರ್ಕಿಗಂತೂ ಮಕ್ಕಳೇ ಅವ್ರು ಕೇಳೋ ಸಮ್ಸು ಇಂಥವೇ ಇರ್ತವೆ. ಅಂದ್ರೆ ಲೈಕ್ ರೈಟ್ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಇನ್ ದ ಫಾರ್ಮ್ ಆಫ್ a plus iota b, ಈ ಫಾರ್ಮ್ ಅಲ್ಲಿ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಲೀನಿಯರ್ ಇನ್ಇಕ್ವಾಲಿಟಿ ಮಕ್ಕಳೇ 6.1 ಏನ್ ಎಕ್ಸಸೈಸ್ ಇದೆ ಅಲ್ಲ, ಇದನ್ನ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿಬಿಟ್ರೆ ನಿಮ್ಗೆ 2 ಮಾರ್ಕ್ಸ್ ಇಂದು 1 ಅಥವಾ 2 ಕ್ವಶನ್ಸ್ ಕೇಳ್ಬೋದು. ನಂಬರ್ ಲೈನ್ ಮೇಲೆ ರೀಪ್ರೆಸೆಂಟ್ ಮಾಡೋದಿರ್ಬೋದು ಸೊಲ್ಯೂಷನ್, ಇಲ್ಲಾಂದ್ರೆ ಸೊಲ್ಯೂಷನ್ ಫಾರ್ ರಿಯಲ್ ಲೈನಿಗೆ ಫೈಂಡ್ ಮಾಡೋದಿರ್ಬೋದು. ಸಾಲ್ವ್ ಎಕ್ಸ್ ಅಂತ ಕೇಳ್ತಾರೆ ಇಲ್ಲಿ. ಓಕೆ, ಅಂಡ್ 5 ಮಾರ್ಕ್ಸ್ ಅಂತೂ ಹೇಳಿದೆ ನಿಮಗೆ. 6.3 ಪ್ರಿಪೇರ್ ಆಗಿಬಿಟ್ರೆ 1 or 2 ಕ್ವಶನ್ಸ್ ಗ್ರಾಫ್ ಮೇಲೆ ಕೇಳೋ ಚಾನ್ಸಸ್ ಇದೆ. ಅಂಡ್ ನೆಕ್ಸ್ಟ್ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಮಕ್ಕಳೇ 9 ಮಾರ್ಕ್ಸ್ ವೇಟೇಜ್ ಇದು ಆನ್ಯುವಲ್ ಎಕ್ಸಾಮ್ಗಿದೆ. ಇವಾಗಂತೂ ನಾ ಆಲ್ರೆಡಿ ಹೇಳಿದೆ 9 ಮಾರ್ಕ್ಸ್ ಅಂದರೆ 15 ಬರ್ಬೋದು ಮಿಡ್ ಟರ್ಮ್ ಎಕ್ಸಾಮ್ಗೆ. 5 ಮಾರ್ಕ್ಸ್ ಅಂತೂ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ ಮತ್ತು 1 ಮಾರ್ಕ್ ಕ್ವಶನ್ ಇವೆಲ್ಲ ಎಕ್ಸಸೈಸ್ 7.1 ಇಂದ ಹಿಡ್ಕೊಂಡು 7.4 ಇರೋದೇ 4 ಎಕ್ಸಸೈಸ್ ಮತ್ತು ಈಸಿ ಕಾನ್ಸೆಪ್ಟ್ ಇದೆ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್. ಇದನ್ನ ಮಾಡ್ಕೊಂಡ್ಬಿಟ್ರೆ ನಿಮಗೆ ಆರಾಮ್ಸೆ 15 ವರ್ಗೂ ಮಾರ್ಕ್ಸ್ ಸಿಗಬಹುದು. ಓಕೆ, ಸೊ ಸ್ಟ್ರೇಟ್ ಲೈನ್ಸ್ ಅಂತೂ ಮಕ್ಕಳೇ ಹೇಳಿದೆ ನಿಮಗೆ 5 ಮಾರ್ಕ್ಸಿಗೆ ಮತ್ತೆ 4 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಬಹಳ ಇದೆ. ಓಕೆ, ಸೊ ಇಲ್ಲಿ ನೀವು ಎಲ್ಲ ಡೆರಿವೇಶನ್ಸ್ ನ ಮಾಡ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಡೆರಿವೇಶನ್ಸ್ ನ ಮಾಡ್ಕೋಬೇಕು. ಸ್ಟ್ರೇಟ್ ಲೈನ್ ಟಾಪಿಕ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಓದ್ಕೊಳ್ಳಿ. ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ 2 ಮಾರ್ಕ್ಸ್ 1 ಮಾರ್ಕ್ಸ್ ಈಸಿ ಇರ್ತವೆ. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಅಂತಾನೆ ಇರ್ತವೆ ಎಲ್ಲ ಸಮ್ಸು. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ ಕೇಳ್ಬೋದು, ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಟು ದ ಲೈನ್ ಕೇಳ್ಬೋದು. ಅಂತ ಸಮ್ಸನ್ನ 2 ಮಾರ್ಕ್ಸಿಗೆ ಕೇಳ್ಬೋದು. 1 ಮಾರ್ಕಿಗಂತೂ ರೈಟ್ ದ ಗಿವನ್ ಸ್ಟ್ರೇಟ್ ಲೈನ್, ಗಿವನ್ ದ ಸ್ಟ್ರೇಟ್ ಲೈನ್, ಕನ್ವರ್ಟ್ ದ ಸ್ಟ್ರೇಟ್ ಲೈನ್ ಟು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ನಾರ್ಮಲ್ ಫಾರ್ಮ್, ಈ ತರದ್ದು ಯಾವ್ದಾರ ಕ್ವಶನ್ಸ್ 1 ಮಾರ್ಕಿಗೆ ಈಸಿನೇ ಇರುತ್ತೆ. ಆಕ್ಚುಲಿ ಈಸಿ ಇದ್ದಿದ್ದ ಕ್ವಶನ್ಸ್ ಅಂತ ಬರ್ತಾವೆ. ಓಕೆ, ಸೊ ಇದಷ್ಟು ಮಾಡ್ಕೊಂಡ್ಬಿಟ್ರೆ ಮಕ್ಕಳೇ ನಿಮಗೆ ಈಸಿಲಿ 75 to 80 ನಾ ಹೇಳಿದ ಕಾನ್ಸೆಪ್ಟ್ ಅಷ್ಟೇ ಮಾಡ್ಕೊಳ್ಳಿ. ಇದು ಮೋರ್ ದ್ಯಾನ್ ಇನಫ್. 80 ವರ್ಗೂ ಡೆಫಿನೆಟ್ ಆಗಿ ಬರುತ್ತೆ. ಓಕೆ, ಸೊ ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿ ಎಕ್ಸಾಮ್ನ ಚೆನ್ನಾಗಿ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಎಕ್ಸಾಮ್ ಮುಗಿದ್ಮೇಲೆ ನನಗೆ ನಾ ಹೇಳಿದ್ದು ಕಾನ್ಸೆಪ್ಟ್ಸ್ ಎಲ್ಲ ನಿಮಗೆ ಯೂಸ್ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಎಕ್ಸಾಮ್ ಹೆಂಗಾಯಿತು ಅಂತ. ಓಕೆ, ಸೊ ಆಲ್ ದ ಬೆಸ್ಟ್ ಟು ಯುವರ್ ಎಕ್ಸಾಮ್. ಥ್ಯಾಂಕ್ ಯು.